ಮಹಾಕುಂಭಮೇಳ ಫೆಬ್ರವರಿ 26ನೇ ತಾರೀಕಿಗೆ ಅಂತ್ಯವಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಸೌರ ವ್ಯೂಹದಲ್ಲಿ ಒಂದು ಅಚ್ಚರಿ ಕಾದಿದೆ. ಅದು ಏನು ಅಚ್ಚರಿ? ನಭದ ವಿಸ್ಮಯ ಏನು ಅಂತ ನೋಡಿದ್ರೆ ವಿಸ್ಮಯ ಅದು ಗಗನ ಕೌತುಕ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಖಗೋಳ ಕೌತುಕ ಇಟ್ಕೊಂಡಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಒಂದು ಹಬ್ಬದ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಇದನ್ನು ಏನು ಹಬ್ಬ ಅಂತ ನೋಡಿದ್ರೆ ನೋಡಿ, ಸೌರಮಂಡಲದಲ್ಲಿ ಒಂದೇ ಸಾಲಲ್ಲಿ 7 ಗ್ರಹಗಳು ಕ್ಯೂ ನಿಂತ್ಕೊಳ್ತಾ ಇವೆ. ಅವತ್ತಿಗೆ ಒಂದೇ ಸಾಲು, ಒಂದೇ ಲೈನ್ನಲ್ಲಿ 7 ಗ್ರಹಗಳು ಸರತಿ ಸಾಲು ನಿಂತ್ಕೊಳ್ತಾ ಇದೆಯಲ್ಲ. ನಿಮ್ಗೆ ಇದನ್ನು ಯಾವಾಗಲೂ ಸಿಕ್ಕಿಬಿಡುತ್ತಾ? ಇದು ಏನು ಪ್ರತಿ ತಿಂಗಳಿಗೆ, 2 ತಿಂಗಳಿಗೆ, ವರ್ಷಕ್ಕೆಲ್ಲ ಇಲ್ಲ. ಅಪರೂಪದ ವಿದ್ಯಮಾನಗಳಿವೆಲ್ಲವೂ ಕೂಡ ಒಂದೇ ಸಾಲಲ್ಲಿ ಎಲ್ಲ ಗ್ರಹಗಳು ಕೂಡ ನಮಗೆ ಕಾಣಿಸ್ತಾ ಇವೆ. 7 ಗ್ರಹಗಳು ಯಾವ್ಯಾವುದು? ಶನಿ, ಬುಧ, ನೆಪ್ಚೂನ್, ಶುಕ್ರ, ಯುರೇನಸ್, ಗುರು, ಮಂಗಳ ಇವೆಲ್ಲವೂ ಗೋಚರ ಆಗ್ತಾ ಇದೆ. ಫೆಬ್ರವರಿ 26 ಅಂದರೆ ಅವತ್ತೇ ಶಿವರಾತ್ರಿ ಎಂದು ಈ ಕಡೆ ಕುಂಭಮೇಳ ಮುಕ್ತಾಯವಾಗ್ತಾ ಇದೆ. ಆ ಕಡೆ ನಭದಲ್ಲಿ ನೋಡಿದ್ರೆ 7 ಗ್ರಹಗಳು ಸಾಲಾಗಿ ನಿಂತ್ಕೊಳ್ತಾ ಇವೆ. ಖಗೋಳ ವಿಸ್ಮಯ ನೋಡಬೇಕು ಅಂತ ಅಂದ್ಕೊಳ್ಳುವವರಂತೂ ಬೈನಾಕ್ಯುಲರ್ ಆದರೆ ಬೈನಾಕ್ಯುಲರ್, ಟೆಲಿಸ್ಕೋಪ್ ಆದರೆ ಟೆಲಿಸ್ಕೋಪ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಬಹಳ ದಿನಗಳಾಗಿರುತ್ತೆ, ಒಂದು ಕಡೆ ಇಟ್ಬಿಟ್ಟಿರ್ತಾರೆ. ಇದನ್ನೆಲ್ಲ ತಂದು ಅದನ್ನು ಒರೆಸಿ ಕ್ಲೀನ್ ಮಾಡಿ ಅದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಅವತ್ತು ಇದನ್ನೆಲ್ಲ ನೋಡಬೇಕಲ್ಲ ನಾವು. 7 ಗ್ರಹಗಳು ಒಟ್ಟೊಟ್ಟಿಗೆ ಹೇಗೆ ಕಾಣಿಸೋಕ್ಕೆ ಸಾಧ್ಯ? ನೋಡಿ, ಶಿವರಾತ್ರಿ ಎಂದೇ ಆಕಾಶದಲ್ಲಿ ಅಪರೂಪದ ಖಗೋಳ ವಿದ್ಯಮಾನ ಇದು. ಫೆಬ್ರವರಿ 28ಕ್ಕೆ ಸೂರ್ಯನ ಸಮಾನಾಂತರವಾಗಿ ಗ್ರಹಗಳು ಸೇರ್ತಾ ಇವೆ. ಅವತ್ತು ಬಾನಂಗಳದಲ್ಲಿ 26ಕ್ಕೂ ಕೂಡ ಸಾಲಾಗಿ 7 ಗ್ರಹಗಳು ನಮಗೆ ಕಾಣಿಸ್ಕೊಳ್ತಾ ಇವೆ. ಜನವರಿ 21ರಂದು 6 ಗ್ರಹಗಳು ಈ ಥರ ಗೋಚರ ಆಗಿದ್ವು. ಶುಕ್ರ, ಮಂಗಳ, ಗುರು. ನಿಮಗೆ ನಭದ ಕಡೆಗೆ ನೀವು ಕಣ್ಣೆತ್ತಿ ನೋಡಿದಾಗ ಚಂದ್ರನನ್ನು ಬಿಟ್ಟರೆ ಅತ್ಯಂತ ಹೊಳಿತಾ ಇರುತ್ತಲ್ಲ, ಕೆಲವು ನಕ್ಷತ್ರ ಅಂದುಬಿಡ್ತಾರೆ, ಅತ್ಯಂತ ಹೊಳೆಯುವ ಆ ಒಂದು ಇದೇ ಗ್ರಹವೇ ಶುಕ್ರ ಗ್ರಹ ಆಗಿರುತ್ತೆ. ಇಲ್ಲಿ ಶುಕ್ರನೂ ಸಿಗ್ತಾನೆ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಗೋಚರ ಆರಂಭವಾಗಿತ್ತದು. ಫೆಬ್ರವರಿಯಲ್ಲಿ 6 ಗ್ರಹಗಳ ಜೊತೆಗೆ ಮತ್ತೊಂದು ಗ್ರಹ ನಾನು ಬಂದೆ ತಡೀರಿ ಅಂತೇಳಿ ಅದು ಕೂಡ ಕ್ಯೂನಲ್ಲಿ ಬರ್ತಾ ಇದೆ. ಅದು ಫೆಬ್ರವರಿ 28ಕ್ಕೆ ಎಲ್ಲ 7 ಗ್ರಹಗಳು ಸೂರ್ಯನ ಬದಿ ಸೇರ್ತಾ ಇವೆ. ಗ್ರಹಗಳ ಗೋಚರದ ವೇಳೆ ಭಾರತದಲ್ಲಿ ಸಮಯ ಬದಲಾವಣೆ ಸಾಧ್ಯತೆ ಇರಬಹುದು. ಬರೀ ಗಣ್ಣಲ್ಲಿ ನೋಡಬಹುದಾ ಸ್ವಾಮಿ? ಸಾಮಾನ್ಯವಾಗಿ ಇದನ್ನು ಈ ಗ್ರಹಣಗಳು ಅಂತ ನಾವು ಅದನ್ನು ಹೋಲಿಕೆ ಮಾಡಿಬಿಡ್ತಾರೆ. ಗ್ರಹಣ ನೋಡಬಾರ್ದಂತೆ, ಕಣ್ಣಿಗೆ ಕೆಲವು ನೇರಳಾತೀತ ವಿಕಿರಣಗಳು ಹಾನಿ ಮಾಡಬಹುದಂತೆ, ಅದಕ್ಕೊಂದು ಮಸೂರವನ್ನು ಬಳಸಿ ಅಥವಾ ಗಾಜನ್ನು ಬಳಸಿ ಅಂತೆಲ್ಲ ಮಾತಾಡ್ತಾರಲ್ಲ. ಇವುಗಳನ್ನು ಬರಿಗಣ್ಣಲ್ಲಿ ನಾವು ನೋಡಬಹುದಾ ಅಂತ ಒಂದು ಪ್ರಶ್ನೆ ಇದೆ. ಬರಿಗಣ್ಣಲ್ಲೇ ನಿಮಗೆ 5 ಗ್ರಹಗಳು ಕಾಣ್ತವೆ. ಅವತ್ತು ಬರಿಯ ಗಣ್ಣಿಗೆ 5 ಗ್ರಹಗಳು ಕಾಣ್ತವೆ. ಮಕ್ಕಳಿಗೆ ಅಂತೂ ಕುತೂಹಲ ಇರುತ್ತೆ, ಮಕ್ಕಳಿಗೂ ಆರಾಮಾಗಿ ತೋರಿಸಬಹುದಾಗುತ್ತೆ. ಒಂದು ಬೈನಾಕ್ಯುಲರ್ ಬಳಸಬಹುದು ಅಥವಾ ಟೆಲಿಸ್ಕೋಪನ್ನು ಕೂಡ ಬಳಸಬಹುದಾಗುತ್ತೆ. ಅಥವಾ ತಾರಾಲಯಗಳಿದ್ದಾಗ, ನಿಮ್ಮ ನಿಯರ್ ಬೈ ತಾರಾಲಯಗಳಿದ್ದಾಗ ತಾರಾಲಯದ ಕಡೆಯಿಂದನೂ ಕೂಡ ವ್ಯವಸ್ಥೆ ಆಗಬಹುದು. ನೋಡೋಣ, ನಾವು ಕೂಡ ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇದ್ದರೆ ಗಮನಿಸ್ತಾ ಬರೋಣ ನಾವು. ಬುಧ, ಶನಿ, ಶುಕ್ರ, ಮಂಗಳ, ಗುರು ಬರಿಗಣ್ಣಲ್ಲೇ ನಿಮಗೆ ಕಾಣಿಸುತ್ತೆ ಅಂತ. ಆದರೆ ಯುರೇನಸ್, ನೆಪ್ಚೂನ್ ಗ್ರಹ ಸ್ವಲ್ಪ ಮಂಕಾಗಿರುತ್ತೆ, ಬರಿಗಣ್ಣಿಗೆ ಅಷ್ಟು ಕಾಣಿಸಲ್ಲ ಅಂತ. ಹೀಗಾಗಿ ಈ 2 ಗ್ರಹಗಳು ನೀವು ನೋಡಬೇಕು ಅಂತ ಹೇಳಿದ್ರೆ ಆಗ ನೀವು ಬೈನಾಕ್ಯುಲರ್ ಬಳಸಬೇಕು, ಇಲ್ಲ ಟೆಲಿಸ್ಕೋಪ್ ಬಳಸಬೇಕಾಗತ್ತೆ. ಸೂರ್ಯಾಸ್ತಮಾನದ ನಂತರ ಅಥವಾ ಸೂರ್ಯೋದಯಕ್ಕಿಂತ ಮುಂಚೆ ಇದು ನೀವು ನೋಡಬೇಕಾಗತ್ತೆ. ಸೂರ್ಯ ಉದಯ ಆದ ಮೇಲೆ ನಿಮಗೆ ಆ ಬೆಳಕಿನಲ್ಲಿ ಉಳಿದ ಗ್ರಹಗಳು ನಿಮಗೆ ಕಾಣಿಸಲ್ಲ. 2025 ಆಗಸ್ಟ್ನಲ್ಲಿಯೂ ಕೂಡ ಮತ್ತೊಮ್ಮೆ ಇದು ಗೋಚರಿಸ್ತಾ ಇದೆ. ಈಗ 6 ಗ್ರಹಗಳು ಮಾತ್ರ ಆಕಾಶದಲ್ಲಿ ನಮಗೆ ಸದ್ಯಕ್ಕೆ ಕಾಣ್ತಾ ಇವೆ. ಇದೀಗ ನಮ್ಮೊಂದಿಗೆ ಇಸ್ರೋದ ಡೆಪ್ಯೂಟಿ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ SV ಶರ್ಮಾ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತೀನಿ ನಾನು. SV ಶರ್ಮಾ ಅವರೇ ನಮಸ್ಕಾರ. ನಮಸ್ಕಾರ. ಈಗ ನಾವು ಈ ಫೆಬ್ರವರಿ 26 ಆನಂತರದ ದಿನಗಳಲ್ಲಿ ಒಂದು ಕೌತುಕಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ತೋರಿಸ್ಲಿಕ್ಕೆ ಒಂದು ಖುಷಿ ಆಗುತ್ತೆ. ಅದು ಈ ಥರ 7 ಗ್ರಹಗಳು ಒಂದೇ ಸಾಲಲ್ಲಿ ಬರ್ತಾ ಇರ್ತಕ್ಕಂಥ ವಿದ್ಯಮಾನ ಸುಮಾರು ಎಷ್ಟು ವರ್ಷಗಳಾದ್ಮೇಲೆ ನಮ್ಗೆ ಈ ಥರ ಸಿಗ್ತಾ ಇದೆ? ಇದರ ವಿಶೇಷತೆ ಏನು ಅಂತ ಹೇಳ್ಬಹುದಾ ಶರ್ಮಾ ಅವರೇ? ಇದು ನೋಡಿ, ನಾವು ಏನು ನವಗ್ರಹಗಳು ಅಂತ ಹೇಳ್ತೀವಿ, 8+1 ಅಂದ್ರೆ ಮೆರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ಮತ್ತೆ ಪ್ಲೂಟೋ. ಇದು 9 ಗ್ರಹಗಳಾಗತ್ತೆ. ಆದ್ರೆ ಪ್ಲೂಟೋ ಬಂದ್ಬಿಟ್ಟು ಅದು ಕಣ್ಣಿಗೆ ಗೋಚರಿಸದೇ ಇರುವಂತ ಒಂದು ಡಿಸ್ಟೆನ್ಸ್ ಅಲ್ಲಿದೆ. ಅದರಿಂದ ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ ಜನಗಳು. ಈಗ ಈ 8 ಗ್ರಹಗಳು ಏನಿದೆ, ಮೆರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್ ಮತ್ತೆ ನೆಪ್ಚೂನ್ ಅಲ್ಲಿ 7 ಗ್ರಹಗಳು ಒಂದೇ ಲೈನ್ ನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಇದ್ರದ್ದು ಅಡ್ವರ್ಟೈಸ್ಮೆಂಟ್ ನಡೀತಾ ಇದೆ, ಮತ್ತೆ ಇದಾಗ್ತಾ ಇದೆ. ಇದು ಹೇಗೆ ನಡೆಯುತ್ತೆ ನೋಡಿ, ಅರ್ತ್ ಅದ್ರ ಆಕ್ಸಿಸ್ ಅಲ್ಲಿ ರೊಟೇಟ್ ಆಗುತ್ತೆ. 24 hours ಒಂದು ಆಕ್ಸಿಸ್ ಟು ರೊಟೇಟ್ ಆನ್ ಇಟ್ಸ್ ಓನ್ ಆಕ್ಸಿಸ್. ಮತ್ತೆ ಸೂರ್ಯನ ಸುತ್ತ ಹೋಗೋದಕ್ಕೆ 365 ದಿನಗಳು ತಗೊಳುತ್ತೆ. ಅದೇ ರೀತಿಯಾಗಿ ಎಲ್ಲ ಗ್ರಹಗಳಿಗೂ ಕೂಡ ಸೂರ್ಯನ ಸುತ್ತನೇ ಸೋಲಾರ್ ಸಿಸ್ಟಮ್ ಅಲ್ಲಿ ಇರೋದ್ರಿಂದ ಆ ಸೂರ್ಯನ ಸುತ್ತ ಇರುತ್ತೆ. ಮತ್ತೆ ಅದಕ್ಕೆ ಡಿಫರೆಂಟ್ ಡೇಸ್ ತಗೊಳುತ್ತೆ. ಇವಾಗ ಮೆರ್ಕ್ಯುರಿ ನೋಡಿದ್ರೆ 88 ದಿನದಲ್ಲಿ ಸೂರ್ಯನ
ಒಂದು ಪ್ರದಕ್ಷಿಣೆ ಮಾಡುತ್ತೆ. ಅದೇ ರೀತಿ ವೀನಸ್ ನೋಡಿದ್ರೆ 225 ದಿನ ತಗೊಳುತ್ತೆ. ಅರ್ತ್ 365 ದಿನ ನಮಗೆ ಗೊತ್ತಿರುವಂತದ್ದೇ. ಮಾರ್ಸ್ 687, ಜುಪಿಟರ್ 4333, ಸ್ಯಾಟರ್ನ್ 10,759, ಯುರೇನಸ್ 30,687, ನೆಪ್ಚ್ಯೂನ್ 60,190 ದಿನ. ಈಗ ನೋಡ್ತಾ ಹೋದ್ರೆ ನೀವು ಅದರದ ಕಕ್ಷೆಗಳಲ್ಲಿ ಅದು ಡಿಫ್ರೆಂಟ್ ಡೇಸ್ ತಗೊಳುತ್ತೆ ಸೂರ್ಯನ ಪ್ರದಕ್ಷಿಣೆ ಬರೋದಕ್ಕೆ. ಇವಾಗ ಈ 7 ಗ್ರಹಗಳು ಒಂದೇ ಲೈನ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಅರ್ಥ ಏನು ಅಂತ ನಾವು ನೋಡ್ಬೇಕಾಗುತ್ತೆ. ಇವಾಗ ಸೂರ್ಯನಿಂದ ನೋಡ್ತಾ ಹೋದ್ರೆ ಆ ಎಲ್ಲ ಗ್ರಹಗಳು ಒಂದೇ ಲೈನ್ ನಲ್ಲಿ ಆಲ್ಮೋಸ್ಟ್ ಒಂದೇ ಲೈನ್ ನಲ್ಲಿ ಬರುತ್ತೆ ಅನ್ನೋದೊಂದು ವಿಷನರಿ, ಅಂದ್ರೆ ಅದ್ರ ವಿಸಿಬಲ್ ಆಗಿ ಕಾಣುವಂಥದ್ದು. ಆದ್ರೆ ನಾವು ಆಕಾಶ ನೋಡಿದ್ರೆ ನಮಗೆ 7 ಗ್ರಹ ಒಂದೇ ಲೈನ್ ಅಲ್ಲಿ ಕಾಣುತ್ತಾ ಅಂತ ಹೇಳಿದ್ರೆ ಹಾಗೆ ಕಾಣೋದಿಲ್ಲ. ನಾವು ಇವಾಗ ಈ ಗ್ರಹ ನೋಡ್ಬೇಕು ಅಂತ ಅನ್ಕೊಳ್ಳಿ, ನಾವು ನಮ್ಮ ಒಂದು ಜಾಗದಿಂದ ಸನ್ ಸೆಟ್ ಆದ್ಮೇಲೆ ಮೂನ್ ಕಡೆ ಅಂದ್ರೆ ಈಸ್ಟ್ ಕಡೆ ನಾವು ನೋಡ್ತಾ ಹೋದ್ರೆ ಅಲ್ಲಿ ನಮ್ಗೆ ಕಾಣುವಂಥದ್ದು ವೀನಸ್, ಮೂನ್, ವೀನಸ್ ಮತ್ತೆ ಮಾರ್ಸ್. ನಮ್ಮ ಜಸ್ಟ್ ತಲೆ ಮೇಲೆ ಬಂದ್ರೆ ನೋಡಿದ್ರೆ ಅಲ್ಲಿ ನಮ್ಗೆ ಜುಪಿಟರ್ ಕಾಣುತ್ತೆ. ಓಕೆ, ಅಂದ್ರೆ ಈಸ್ಟ್ ಇಂದ ನೀವು ಮಧ್ಯ ಬರ್ಬೇಕು, ಟುವರ್ಡ್ಸ್ ವೆಸ್ಟ್ ನೀವು ಮೂವ್ ಮಾಡ್ಬೇಕು. ಆ ವೆಸ್ಟ್ ಕಡೆ ನೀವು ಹೋಗ್ತಾ ಹೋದ್ರೆ ನಿಮಗೆ ಸ್ಯಾಟರ್ನ್ ಮತ್ತೆ ಯುರೇನಸ್ ಕಾಣುತ್ತೆ. ಆದ್ರೆ ಈ 5 ಗ್ರಹಗಳು ನಾವು ಕಣ್ಣಿನಲ್ಲಿ ಗೋಚರಿಸುವಂತ ಒಂದು ಸಾಧ್ಯತೆ ಇದೆ. ಆದ್ರೆ ಈ ಬಾಕಿ 2 ಗ್ರಹ ನೋಡ್ಬೇಕಂತಂದ್ರೆ ಪ್ಲಾನೆಟೋರಿಯಂಗೆ ಹೋಗ್ಬೇಕಾಗುತ್ತೆ. ಪ್ಲಾನೆಟೋರಿಯಂ ಅಲ್ಲಿ ನಾವು ಈ ಗ್ರಹಗಳನ್ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಆದ್ರೆ ಒಂದೇ ಲೈನ್ ಅಲ್ಲಿ ಕಾಣುತ್ತಾ ಅನ್ನೋದು ಅದು ಸರಿಯಾದಂತ ಅಲ್ಲ. ನಾವು ಟೆಲಿಸ್ಕೋಪ್ ನ ಮೂವ್ ಮಾಡ್ಬೇಕಾಗತ್ತೆ, ಈಸ್ಟ್ ಇಂದ ಟುವರ್ಡ್ಸ್ ವೆಸ್ಟ್ ಮೂವ್ ಮಾಡ್ಬೇಕಾಗತ್ತೆ. ಆ ಮೂನ್ ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಮೂವ್ ಮಾಡಿದ್ರೆ ನಮಗೆ ಈ ಗ್ರಹಗಳು ಬೇರೆ ಒಂದು ಈಸ್ಟ್ ಅಲ್ಲಿ 3 ಗ್ರಹ, ನಮ್ಮ ನೆತ್ತಿಯ ಮೇಲೆ 1 ಗ್ರಹ, ಮತ್ತೆ ಟುವರ್ಡ್ಸ್ ವೆಸ್ಟ್ 2 ಗ್ರಹ ಕಾಣುವಂಥದ್ದು ಇದು ನ್ಯಾಚುರಲ್ ಆಗಿ ಕಾಣುವಂಥದ್ದು. ಅಂದ್ರೆ ಈಗ ಇಲ್ಲಿ ನನ್ನ ಪ್ರಶ್ನೆ ಅಂದ್ರೆ ಶರ್ಮಾ ಅವರೇ, ಈಗ ಜನವರಿಯಲ್ಲೇ ಒಂದು 6 ಗ್ರಹಗಳು ಗೋಚರಿಸಿದ್ವು ಅಂತ, ಯಾವುದೋ ಒಂದೇ ಒಂದು ಸೆಕೆಂಡ್ಗೆ ಬಂದು ಎಲ್ಲ ಕೂಡ ಅಸೆಂಬಲ್ ಆಗುವಂಥ ಪ್ರಕ್ರಿಯೆ ಅಂತೂ ಅಲ್ವೇ ಅಲ್ಲ ಇದು. ಸೊ ಹಾಗಾಗಿ ಈಗ ನಾವು 26ವರೆಗೂ ಕಾಯ್ಬೇಕಾಗತ್ತಾ? ಇವತ್ತೇ ಏನಾದರೂ ಟ್ರೈ ಮಾಡಿದ್ರೆ ನಮಗೆ ಕಾಣ ಸಿಗುತ್ತಾ? ಚಾನ್ಸಸ್ ಇರುತ್ತಾ? ಎಲ್ಲಾ ಗ್ರಹಗಳಲ್ಲದೆ ಇದು ಈಗ ನೀವು ನಾವು ಟೆಲಿಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಒಂದು ಏನು ಗ್ರಹಗಳಿದೆ ಅದು ಮೂವ್ ಆಗ್ತಾ ಇದೆ. ಓಕೆ, ಮತ್ತೆ ಮೂವ್ ಆಗ್ತಾ ಇರೋ ಸ್ಪೀಡ್ ಕೂಡ 60,000 km/h, ಮತ್ತೆ 70,000 km/h, ಆ ರೀತಿಯಾಗಿ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇದೆ ಅದು. ಮತ್ತೆ ನಮ್ಮಿಂದ ಮಿಲಿಯನ್ಸ್ ಆಫ್ ಕಿಲೋಮೀಟರ್ ದೂರದಲ್ಲಿದೆ. ಸೊ ಆ ಒಂದೇ ಲೈನ್ ಅಲ್ಲಿ ಕಾಣುವಂತ ಒಂದು ಸಾಧ್ಯತೆ ಕಡಿಮೆ. 26ರಿಂದ 28ಕ್ಕೆ ಆಲ್ಮೋಸ್ಟ್ ಒಂದೇ ಲೈನ್ ಅಲ್ಲಿ ಕಾಣುತ್ತೆ. ನಾನು ಒಂದೇ ಲೈನ್ ಅಂತ ಹೇಳ್ಬಾರ್ದು, ತಪ್ಪಾಗುತ್ತೆ. ಯಾಕಂದ್ರೆ ಅಸ್ಟ್ರಾನಮಿಕಲಿ ನಾವು ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಕ್ಸಾಕ್ಟ್ ಒಂದು ಲೈನ್ ಅಲ್ಲಿ ಇರಲ್ಲ, ಅದು ಸ್ವಲ್ಪ ಆಫ್ಸೆಟ್ಸ್ ಅಂತ ಹೇಳ್ತೀವಿ, ಆಫ್ಸೆಟ್ಸ್ ಅಲ್ಲಿ ಇರುತ್ತೆ. 26ನೇ ತಾರೀಕು ಅಂದ್ರೆ ನೋಡ್ತಾ ಹೋದ್ರೆ ನಾವು ಅದು ಒಂದು ಲೈನ್ಗೆ ಬರುವಂತ ಒಂದು ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ 28ಗೆ, ಅದನ್ನ ನಾವು ವೀಕ್ಷಣೆ ಮಾಡಬಹುದು. ಅಂದ್ರೆ ಈಗ ಸರ್, ಈಗ ಮಕ್ಕಳಿಗೆ ನಾವು ಯಾವಾಗಲೂ ಅನ್ನೋದು ಒಂದು ವ್ಯವಸ್ಥೆ ಆಗ್ಬೇಕು ಸರ್. ಇವೆಲ್ಲವಕ್ಕೂ ಕೂಡ ಒಂದು ಖಗೋಳದ ಬಗ್ಗೆ ಒಂದು ಕೌತುಕ, ಒಂದು ಕುತೂಹಲ ಬರಬೇಕು ಅಂದಾಗ ಯಾವ ತರದ ವ್ಯವಸ್ಥೆ ಏನಾದ್ರು ಆಗಬಹುದಾ ಸರ್? ಮಕ್ಕಳು ನೋಡ್ಬೇಕು ಇದನ್ನ, ಎಲ್ಲರೂ ಬೈನಾಕ್ಯುಲರ್ ಕೊಂಡ್ಕೊಳಕ್ಕಾಗಲ್ಲ, ಎಲ್ಲರೂ ಟೆಲಿಸ್ಕೋಪ್ ಕೊಂಡ್ಕೊಳಕ್ಕಾಗಲ್ಲ ಅಂತ ಬಂದ್ರೆ. ಹೌದು ಹೌದು, ಇದೇನಂತಂದ್ರೆ ನಮ್ಮಲ್ಲಿ ಪ್ಲಾನೆಟೋರಿಯಂ ಅಂತ ಇದೆ. ಈ ವಿಧಾನಸೌಧದ ಪಕ್ಕದಲ್ಲಿ ಪ್ಲಾನೆಟೋರಿಯಂ ಇದೆ. ಅದು ಸ್ಟೇಟ್ ಓನ್ಡ್ ಪ್ಲಾನೆಟೋರಿಯಂ. ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ತರದ ವ್ಯವಸ್ಥೆಗಳಿದೆ. ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ರಿಜಿಸ್ಟರ್ ಮಾಡ್ಕೊಂಡದ್ದ ಮಕ್ಕಳಿಗೆ ಮತ್ತೆ ಪೇರೆಂಟ್ಸ್ಗೆ ಅಲ್ಲಿ ಹೋಗಿ ಅಲ್ಲಿ ಏನು ಟೆಲಿಸ್ಕೋಪ್ ಇನ್ಸ್ಟಾಲ್ ಮಾಡಿದೀವಿ, ಆ ಟೆಲಿಸ್ಕೋಪ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಸ್ಕೈನ ವ್ಯೂ ಮಾಡಬಹುದು. ಮತ್ತೆ ಅಲ್ಲಿ ಎಕ್ಸ್ಪರ್ಟ್ಸ್ ಕೂಡ ಇದ್ದಾರೆ. ಅಲ್ಲಿ ಎಕ್ಸ್ಪರ್ಟ್ಸ್ ಅವರಿಗೆ ಕ್ಲಿಯರ್ ಆಗಿ ಯಾವ ನಕ್ಷತ್ರ ಏನು, ಯಾವ ಗ್ರಹ ಏನು, ಯಾವ ರೀತಿಯಾಗಿ ಮೂವ್ ಆಗ್ತಾ ಇದೆ, ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಂತ ಎಲ್ಲ ವ್ಯವಸ್ಥೆಗಳು ಅಲ್ಲಿದೆ. ಅದೇ ರೀತಿಯಾಗಿ ಈ ಕೋರಮಂಗಲದಲ್ಲಿ ಕೂಡ ಆಸ್ಟ್ರೋನಾಮಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತ ಇದೆ. ಮತ್ತೆ ಈ ನಮ್ಮ HAL ಅಲ್ಲಿ ಕೂಡ ಒಂದು ವ್ಯವಸ್ಥೆ ಇದೆ. ಈ ಮಕ್ಕಳಿಗೆ ಮತ್ತೆ ಬಾಕಿಯವ್ರು ನೋಡೋದಕ್ಕೆ ಪಬ್ಲಿಕ್ ಟೆಲಿಸ್ಕೋಪ್ ಅರೇಂಜ್ಮೆಂಟ್ಸ್ ಇದೆ, ಇಲ್ಲಿ ನೋಡಬಹುದು. ಇನ್ನೊಂದು ಪ್ರಶ್ನೆ ಸರ್ ನಂದು, ಇದಲ್ಲದಾಗೆ ಇಸ್ರೋನಲ್ಲಿ ಈಗ ಇಸ್ರೋ ಯುಆರ್ ಸ್ಯಾಟಲೈಟ್ ಸೆಂಟರ್ ಅಂತ ಏನು ಮುರುಗೇಶ್ಪಾಳ್ಯದಲ್ಲಿದೆ HAL ಹತ್ರ, ಅಲ್ಲಿ ಕೂಡ ಟೆಲಿಸ್ಕೋಪ್ಸ್ ಇದೆ. ಅಫ್ಕೋರ್ಸ್ ಅದು ಸ್ವಲ್ಪ ಸೆಕ್ಯೂರಿಟಿ, ಹೈ ಸೆಕ್ಯೂರಿಟಿ ಝೋನ್ ಆಗಿರೋದ್ರಿಂದ ಸ್ವಲ್ಪ ಪ್ರೊಸೀಜರ್ ಇರುತ್ತೆ ಅಲ್ಲಿ ಹೋಗಿ ನೋಡ್ಲಿಕ್ಕೆ. ಬಟ್ ಪ್ರೊಸೀಜರ್ ಅಲ್ಲಿ ಟೆಲಿಸ್ಕೋಪ್ಸ್ ಇದೆ, ಅಲ್ಲೂ ಕೂಡ ಅಬ್ಸರ್ವ್ ಮಾಡಬಹುದು. ಇಂಡಿಯನ್ ಸೈನ್ಸ್ ಅಲ್ಲಿ ಟೆಲಿಸ್ಕೋಪ್ಸ್ ಇದೆ, ಅಲ್ಲಿ ಕೂಡ ಅಬ್ಸರ್ವ್ ಮಾಡಬಹುದು. ಹೀಗೆ ಸಾಕಷ್ಟು ಜಾಗದಲ್ಲಿ ಈ ತರ ಟೆಲಿಸ್ಕೋಪ್ಸ್ ಬ್ಯಾಂಗ್ಳೂರ್ನಲ್ಲೇ ಇದೆ. ಓಕೆ ಸರ್, ಈಗ ನಾನು ಕುತೂಹಲಿಯಾಗಿ
ಒಬ್ಬ ನನಗೂ ಒಂದು ಆಸೆ ಇದೆಯಪ್ಪ ನಾನು ನೋಡಬೇಕು ಅಂತ ಅಂದ್ಕೊಂಡ್ರೆ ಅಂದಾಜು ಈಗ ನಮ್ಗೆ ಎಲ್ಲೋ ಬರೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ನೋಡ್ಬೇಕು ಅಂದಾಜು ಎಷ್ಟು ರೂಪಾಯಿಯ ಒಂದು ಬೈನಾಕ್ಯುಲರ್ ಇದಕ್ಕೆ ಸಾಕಾಗುತ್ತೆ ಅಥವಾ ಒಂದು ಟೆಲಿಸ್ಕೋಪನ್ನು ನಾವು ಕೊಂಡ್ಕೊಳ್ಬೇಕು ಅಂತ ಬಂದರೆ ಎಷ್ಟರಲ್ಲಿ ನಾವು ತಗೊಂಡು ಇಟ್ಕೋಬೇಕು ಸರ್ ಇದನ್ನು? ಈ ಈ ಬೈನಾಕ್ಯುಲರ್ಸ್ ಅಂತಂದ್ರೆ ಅದರಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಮ್ಯಾಕ್ಸಿಮಮ್ ಆಗಿ ನಿಮ್ಗೆ 4 ರಿಂದ 5 ಗ್ರಹಗಳು ಸ್ವಲ್ಪ ಕ್ಲೋಸ್ ಆಗಿ ಕಾಣುತ್ತೆ. ಓಕೆ. ಆದ್ರೆ ಟೆಲಿಸ್ಕೋಪೇ ಪರ್ಚೇಸ್ ಮಾಡ್ಬೇಕಂತಂದ್ರೆ ಟೆಲಿಸ್ಕೋಪ್ ಬಂದ್ಬಿಟ್ಟು ಒಂದು 10,000ದಿಂದ ಹಿಡಿದು 10 ಲಕ್ಷದವರೆಗೂ ಟೆಲಿಸ್ಕೋಪ್ ಸಿಗತ್ತೆ. ಆದ್ರೆ ಜನಸಾಮಾನ್ಯರಿಗೆ ನೋಡ್ಕೊಳ್ಳೋದಕ್ಕೆ ಈಗ 7 ಗ್ರಹ ನಾನು ನೋಡ್ಬೇಕು ಹೇಗಾದ್ರೂ ಮಾಡಿ ನೋಡ್ಬೇಕು ಅದು ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಮತ್ತೆ ಯಾರಾದ್ರೂ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇರೋಂತವ್ರನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಅದು ಗೊತ್ತೇ ಆಗಲ್ಲ. ಯಾಕಂದ್ರೆ ಕೆಲವು ಸ್ಟಾರ್ಸ್ ಮತ್ತೆ ಗ್ರಹಗಳು ಒಂದೇ ತರ ಕಾಣುತ್ತೆ, ಅದು ಶೈನಿಂಗ್ ಒಂದೇ ತರ ಇರುತ್ತೆ ಸ್ಟಾರ್ಸ್. ಅದರಿಂದ ಯಾರಾದ್ರೂ ಎಕ್ಸ್ಪರ್ಟ್ಸ್ ಯಾರಾದ್ರೂ ಜೊತೆ ಹೇಳಿದ್ರೆ ಬಹಳ ಅನುಕೂಲ ಆಗುತ್ತೆ. ಮೇ ಬಿ ಅರೌಂಡ್ 10,000 to 1 lakh ಸಿಗುವಂತ ಟೆಲಿಸ್ಕೋಪ್ಸ್ ಏನಿದೆ ಆ ಟೆಲಿಸ್ಕೋಪ್ಸ್ ಅಲ್ಲಿ ಈ ಗ್ರಹಗಳನ್ನ ನೋಡುವಂತದ್ದು ಜನಸಾಮಾನ್ಯರಿಗೆ ಸಾಧ್ಯ. ಓಕೆ ಸರ್, ಇನ್ನೊಂದು ಈಗ ನಿನ್ನೆ ಒಂದು ಕ್ಷುದ್ರ ಗ್ರಹದ ಬಗ್ಗೆ ಮಾತಾಡ್ತಾ ಇದ್ವಿ ಸರ್ ನಾವು. ಆಗ ನೀವು ಸಿಕ್ಕಿದ್ರೆ ಕೇಳಿಬಿಡ್ತೀನಿ ನಾನು. ಇದೇನು ಈಗ ಬಾಂಬೆಗೋ ಕೋಲ್ಕತ್ತಾಗೋ ಬಂದು ಅಪ್ಪಳಿಸ್ತಾ ಇದೆ, ಅದು ಸುಮಾರು 40,000 ಮೈಲಿ ಗಂಟೆಗೆ ವೇಗದಲ್ಲಿ ಅದು ಆ ಭೂಮಿ ಕಡೆಗೆ ಬರ್ತಾ ಇದೆ. ನಾಸಾ ಏನೋ ಡೈರೆಕ್ಷನ್ ಚೇಂಜ್ ಮಾಡುವಂಥ ಸಾಧ್ಯತೆ ಏನೋ ಇದೆ ಅಂತೆಲ್ಲ ನಾವು ಕೇಳ್ಪಟ್ವಲ್ಲ ಸರ್, ಇದೇನು ಸರ್ ಇದು ಆ್ಯಕ್ಚುಲಿ? ಇದು ಕ್ಷುದ್ರ ಗ್ರಹ ಅಂತ ಏನ್ ಹೇಳಿದೆ ನಾವು, ಇದು ಬಹಳಷ್ಟು ನಾವು ಮಾತಾಡಿದ್ದೇವೆ ಇದ್ರ ಬಗ್ಗೆ. ಈಗ 2024 ನವೆಂಬರ್ ಡಿಸೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಕೂಡ ಈ ಒಂದು ಆಸ್ಟ್ರಾಯ್ಡ್ ಭೂಮಿ ಕಡೆ ಬರ್ತಾ ಇದೆ, ಭೂಮಿಗೆ ಅಪ್ಪಳಿಸ್ಬಿಡುತ್ತೆ ಅನ್ನೋದು ಎಲ್ಲ ಬಹಳಷ್ಟು ಒಂದು ಸುದ್ದಿಯನ್ನ ಎಲ್ಲ ಕಡೆ ಆಗಿತ್ತು. ಇದು ಏನಂತಂದ್ರೆ ಇದೊಂದು ಸ್ಪೆಕ್ಯುಲೇಷನ್. ಇದು ನೋಡಿ, ಈಗ ಈ ಒಂದು ಅರ್ತ್ ಎಕ್ಸಿಸ್ಟೆನ್ಸ್ ಬಿಲಿಯನ್ಸ್ ಆಫ್ ಇಯರ್ಸ್ ಇದೆ. ಈ ಬಿಲಿಯನ್ಸ್ ಆಫ್ ಇಯರ್ಸ್ ಅಲ್ಲಿ ಎಷ್ಟು ಆಸ್ಟ್ರಾಯ್ಡ್ ಬಂದು ಭೂಮಿಗೆ ಅಪ್ಪಳಿಸಿದೆ ಅಂತ ನೀವು ನೋಡಿದ್ರೆ ನಾವು ಕೈ ಬೆರಳಿಸುವಷ್ಟು ಕೂಡ ಇಲ್ಲ. ನಮ್ಮ ಭೂಮಿಯಲ್ಲಿ ಯಾವುದೇ ರೀತಿಯಾದ ಒಂದು ಡ್ಯಾಮೇಜ್ ಆಗ್ಲಿ ಒಂದು ಒಂದು ತೊಂದರೆ ಆಗಿ ಈ ಆಸ್ಟ್ರಾಯ್ಡ್ಸ್ ಇಂದ ಆಗಿಲ್ಲ. ಹಾಗಂತ ಆ ಒಂದು ಹಿಸ್ಟ್ರಿ ನಾವು ಇಟ್ಕೊಳ್ತಾ ಹೋದ್ರೆ ಇವಾಗ ಏನು 2029 ಅಲ್ಲಿ ಆಸ್ಟ್ರಾಯ್ಡ್ ಬರ್ತಾ ಇದೆ, ಅದು ಅಪ್ಪಳಿಸುತ್ತೆ ಅಂತ ಒಂದು ಏನು ಪ್ರಿಡಿಕ್ಷನ್ ಇದೆ, ಆ ಪ್ರಿಡಿಕ್ಷನ್ ನಾವು ನೋಡ್ತಾ ಹೋದ್ರೆ ನೋಡಿ ಅದು 3.1% ಪಾಸಿಬಿಲಿಟಿ ಆ ಭೂಮಿಗೆ ಬಂದು ಅಪ್ಪಳಿಸುವಂತದ್ದು. ಅದು ಬಾಂಬೆಗೆ ಬಂದ್ ಬೀಳುತ್ತಾ ಡೆಲ್ಲಿಗೆ ಬಂದ್ ಬೀಳುತ್ತಾ ಅನ್ನೋದು ಮತ್ತೆ ಇನ್ನೂ ಒಂದು 0.1% 0.2% ಪಾಸಿಬಿಲಿಟಿ. ಮತ್ತೆ ಡಿಫರೆಂಟ್ ಸ್ಪೀಡ್ ಅಲ್ಲಿ ಅರ್ತ್ ಮೂವ್ ಆಗ್ತಾ ಇದೆ, ಡಿಫರೆಂಟ್ ಸ್ಪೀಡ್ ಅಲ್ಲಿ ಆಸ್ಟ್ರಾಯ್ಡ್ಸ್ ಮೂವ್ ಆಗ್ತಾ ಇದೆ, ಮತ್ತೆ ಬಾಕಿ ಗ್ರಹಗಳಿದೆ. ಮತ್ತೆ ಭೂಮಿಗೆ ಏನು ಒಂದು ಗುರುತ್ವಾಕರ್ಷಣೆ ಇದೆ, ಆ ಗುರುತ್ವಾಕರ್ಷಣೆಯನ್ನ ಎಂಟರ್ ಆಗುವಂತದ್ದು ಯಾವುದೇ ಆಸ್ಟ್ರಾಯ್ಡ್ ಆಗ್ಲಿ ಯಾವುದೇ ಒಂದು ಅಬ್ಜೆಕ್ಟ್ ಆಗ್ಲಿ ಅಷ್ಟು ಈಸಿಯಾಗಿ ಆಗುವಂತ ಕೆಲಸ ಅಲ್ಲ. ಮತ್ತೆ ಅದು ಪಥವನ್ನು ಚೇಂಜ್ ಮಾಡ್ಕೊಂಡು ಹೋಗುತ್ತೆ. ಈಗಿನ ಇರೋ ಪಥ ಏನಿದೆ ಆ ಆಸ್ಟ್ರಾಯ್ಡ್ ಅಲ್ಲಿ ಈ ರೀತಿಯಾಗಿ ಬರುವಂತ ಸಾಧ್ಯತೆ ಇದೆ ಅಂತ ಕಾಣಿಸ್ತಾ ಇದೆ. ಆದ್ರೆ ಅದು ಪಥವನ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಆ ಪಥವನ್ನು ಚೇಂಜ್ ಮಾಡ್ಕೊಂಡಾಗ ಅದು ಭೂಮಿಯಿಂದ ಎಸ್ಕೇಪ್ ಆಗುವಂತ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಒಂದು ಎರಡನೇದು ಹಾಗೆ ಒಂದು ಅಪ್ಪಳಿಸುವಂತ ಒಂದು ಚಾನ್ಸ್ ಇದೆ ಅಂತ ಅನ್ಕೊಳ್ಳೋಣ. ಅದಕ್ಕೆ ಬೇಕಾದಂತ ಸಿದ್ಧತೆಗಳು ನಮ್ಮ ಈ ಒಂದು ಭೂಮಿಯಲ್ಲಿ ಇದೆ. ಅದರಲ್ಲಿ ಏನಂತಂದ್ರೆ ಅದ್ರದ್ದು ಪಥವನ್ನು ಚೇಂಜ್ ಮಾಡುವಂತ ಪಾಸಿಬಿಲಿಟೀಸ್ ಇದೆ. ಅದಕ್ಕೆ ಒಂದು ರಾಕೆಟ್ಸ್ ಅಂತ ಹೇಳ್ತೀವಿ. ಆ ರಾಕೆಟ್ಸ್ ಅದನ್ನ ಫೈರ್ ಮಾಡಿದ್ರೆ ಅದು ಯಾಕಂದ್ರೆ ಆ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅದಕ್ಕೆ ಕೊಡ್ಬೇಕಾದಂತ ವೆಲಾಸಿಟಿ ಬಂದ್ಬಿಟ್ಟು ಬಹಳ ಕಡಿಮೆ ಇದು. ಇವಾಗ ಆ ಒಂದು ಪಥವನ್ನು ಚೇಂಜ್ ಮಾಡ್ಬೇಕಾದ್ರೆ ಅಷ್ಟು ದೊಡ್ಡ ಎಷ್ಟೋ ಮಿಲಿಯನ್ಸ್ ಆಫ್ ಟನ್ಸ್ ಇದ್ರು ಕೂಡ ಅದಕ್ಕೆ ನಾವು ಇಂಪಾರ್ಟ್ ಮಾಡ್ಬೇಕಾದಂತ ವೆಲಾಸಿಟಿ ಏನಿದೆ, ಅದರಲ್ಲಿ ಫೋರ್ಸ್ ಏನಿದೆ ಅದು ಬಹಳ ಕಡಿಮೆ ಇರುತ್ತೆ. ಸೊ ಆ ಬೇಕಾದಂತ ರಾಕೆಟ್ಗಳು ನಮ್ಮಲ್ಲಿ ಇದೆ. ಇವಾಗ 36,000 ಕಿಲೋಮೀಟರ್ ವರ್ಗು ನಮ್ಮ ರಾಕೆಟ್ ಚಲಿಸ್ತಾ ಇದೆ. ಹೋಗಿ 36,000 ಕಿಲೋಮೀಟರ್ ದೂರದಲ್ಲಿ ಏನ್ ಆಬ್ಜೆಕ್ಟ್ ಬಂದ್ರು ಅದನ್ನ ಡಿಸ್ಟ್ರಾಕ್ಟ್ ಮಾಡುವಂತ ಕೆಪಬಿಲಿಟಿ ನಮ್ಮ ಭೂಮಿಯಲ್ಲಿ ಇರುವಂತ ಸ್ಪೇರಿಂಗ್ ನೇಷನ್ಸ್ ಅಂತ ಏನ್ ಹೇಳ್ತೀವಿ, US, ರಷ್ಯಾ, ಇಂಡಿಯಾ, ಯುರೋಪ್, UK ಏನ್ ಹೇಳ್ತೀವಿ, ನಮಗೆ ಈ ಒಂದು ಶಕ್ತಿ ನಮ್ಮಲ್ಲಿ ಇರೋದ್ರಿಂದ ಆ ರೀತಿಯಾಗಿ ಆ ಭೂಮಿಗೆ ಅಪ್ಪಳಿಸುವಂತ ಒಂದು ಚಾನ್ಸಸ್ ಇದ್ರು ಅದನ್ನ ಪಥವನ್ನ ನಾವು ಚೇಂಜ್ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಮತ್ತೆ ಟೆಕ್ನಿಕಲ್ ಕೆಪಬಿಲಿಟಿ ನಮ್ಮಲ್ಲಿದೆ. ಓಕೆ ಥ್ಯಾಂಕ್ ಯು ಡಾಕ್ಟರ್ ಎಸ್ ವಿ ಶರ್ಮಾ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್.